ಇವತ್ತಿನ ಅಧಿವೇಶನದಲ್ಲಿ ಕೆಲವು ಸ್ವಾರಸ್ಯಕರ ಸಂಗತಿಗಳು ನಡೆದವು. ಅದರಲ್ಲಿ ಒಂದು ಅಂತಂದ್ರೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ತಡಬಡಾಯಿಸಿದ್ರು ಶಿಕ್ಷಣ ಸಚಿವ ಮಹೇಶ್. ಪ್ರಶ್ನೋತ್ತರದ ವೇಳೆಯಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ತಡಬಡಾಯಿಸಿದ್ರು ನೂತನ ಶಿಕ್ಷಣ ಸಚಿವರಾಗಿರುವಂತಹ ಮಹೇಶ್. ಈ ವೇಳೆ ಶಿಕ್ಷಣ ಇಲಾಖೆಯ ಪ್ರಶ್ನೆಗೆ ಉತ್ತರವನ್ನ ಕೊಡಲಿಕ್ಕೆ ಮುಂದಾದ್ರು ಮಾಜಿ ಸಚಿವ ತನ್ವೀರ್ ಸೇಠ್. ಶಿಕ್ಷಣ ಇಲಾಖೆಯ ಮಂತ್ರಿ ಯಾರು ಎಂಬ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಎತ್ತಿದ್ರು ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ. ನೀವು ಈ ಸರ್ಕಾರದಲ್ಲೂ ಕೂಡ ಶಿಕ್ಷಣ ಸಚಿವರೇ ಅಂತ ಪ್ರಶ್ನಿಸಿದ್ರು ಅರವಿಂದ್ ಲಿಂಬಾವಳಿ ತನ್ವೀರ್ ಸೇಠ್ ಅವರನ್ನ. ಸಚಿವ ಸ್ಥಾನ ಸಿಗದೆ ಆ ನೋವಲ್ಲಿ ಇರುವಂತವರಿಗೆ ಬರೆ ಎಳಿಬೇಡಿ ಅಂತ ಸಿಟಿ ರವಿ ಆ ಸಂದರ್ಭದಲ್ಲಿ ಕಾಲೆಳೆದ್ರು. ಶಿಕ್ಷಣ ಇಲಾಖೆಯ ಸಂಬಂಧಪಟ್ಟಂತಹ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ತಡಬಡಾಯಿಸಿದ್ರು ಸಚಿವ ಮಹೇಶ್. ಆ ಸಂದರ್ಭದಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಅದಕ್ಕೆ ಆ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಮುಂದಾದಾಗ ಶಿಕ್ಷಣ ಇಲಾಖೆಯ ಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಮುಖಂಡ ಅರವಿಂದ್ ಲಿಂಬಾವಳಿ ಕೇಳಿದ್ದು. ಆ ಸಂದರ್ಭದಲ್ಲಿ ಸಿಟಿ ರವಿ ಕಿಚಾಯಿಸಿದ್ರು ತನ್ವೀರ್ ಸೇಠ್ ಅವರನ್ನ. ಸದನಕ್ಕೆ ಮಾಹಿತಿ ಕೊಡುವಂಥದ್ದು ನನ್ನ ಜವಾಬ್ದಾರಿ. ಅವರು ಉತ್ತರ ಕೊಡ್ತಾರೆ. ಮತ್ತೆ ರವಿ 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 ಒಂದೇ ನಿಮಿಷ ಅರವಿಂದ್, ನೋವಲ್ಲಿರೋರಿಗೆ ಬರೆ ಎಳ್ದಂಗೆ ಮಾತಾಡ್ದಂಗೆ ಅಂತ ಅನ್ಸುತ್ತೆ. ಪಾಪ ಅವ್ರು ಮಂತ್ರಿ ಸ್ಥಾನ ಕಳ್ಕೊಂಡು ನೋವಲ್ಲಿದ್ದಾರೆ. ನೀವು ಅವರಿಗೆ ಬರೆ ಏನೋ ಸಮಾಧಾನ ಮಾಡ್ಕೊಳ್ತೀರ, ಉತ್ತರ ಹೇಳಿ. ನನಗೆ ಗೊತ್ತಿದೆ, ನನಗೆ ಮಂತ್ರಿ ಮಾಡಿಲ್ಲ ಅನ್ನೋದು ಸದನಕ್ಕೆ ಗಮನಕ್ಕೆ ತರ್ತಾ ಇದ್ದಾರೆ. ಜವಾಬ್ದಾರಿ ಇದೆ, ಜವಾಬ್ದಾರಿ ಇದೆ. ಮಾನ್ಯ ಸದಸ್ಯರು, ಮಂತ್ರಿಗಳೇ ನಾವು ಕೇಳಿರ್ತಕ್ಕಂಥದ್ದು ಅವ್ರು ಉತ್ತರ ಕೊಡ್ತಾ ಇದಾರೆ ಅಂತ. ಅವ್ರು ಉತ್ತರ ಕೊಟ್ಟಿಲ್ಲ. ಅರವಿಂದ್ ಮಾಹಿತಿ ಕೊಡ್ತಾ ಇದ್ದಾರೆ. ಮಂತ್ರಿಗಳಾಗಿದ್ರು ಅನಿಸಿಕೆಗಳನ್ನ ಹೇಳಿದ್ದಾರೆ, ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲ, ಒಂದು ನಿಮಿಷ ಮಂತ್ರಿಗಳು ಹೇಳ್ಬಿಡ್ಲಿ ನನಗೆ. ಮನೆ ಸಭಾಧ್ಯಕ್ಷರೇ, ಮಂತ್ರಿಗಳೇ ಉತ್ತರ ಕೊಡ್ತಾರೆ. ನಾನಿಲ್ಲಿ ಹೇಳ ಬಯಸೋದು ಏನಂದ್ರೆ, ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. 58 ಕಾಲೇಜುಗಳಲ್ಲಿ ಸಂಖ್ಯಾಬಲ ಇಲ್ಲ ಅಂತ ಹೇಳಿ ಈಗ ನೀವು ಮುಚ್ಚಕ್ಕೆ ಹೋಗೋದಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ. ಈಗಾಗಲೇ ನಾವು ತೀರ್ಮಾನ ತಗೊಂಡಿರೋದ್ರಿಂದ ಸಂಖ್ಯಾಬಲ ಎಲ್ಲಿದೆ ಆ ಸಂಖ್ಯಾಬಲ ಆಧಾರದ ಮೇಲೆ ನಾವು ಅಲ್ಲಿ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಪಷ್ಟವಾದಂತ ಮಾರ್ಗಸೂಚಿಯನ್ನು ಕೊಟ್ಟು ನೀವು ಎಲ್ಲಾ ಶಾಸಕರು ಅಥವಾ ಎಲ್ಲ ಕ್ಷೇತ್ರಗಳು ಇರುವಂತ ಮಾಹಿತಿಯನ್ನು ತರಿಸಿಕೊಂಡು ತೀರ್ಮಾನ ತಗೊಳ್ಳಿ. ಮಾನ್ಯ ಶಾಸಕರಾದಂತ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ ಯತ್ನಾಳವ್ರೆ. ಅಲ್ಲಲ್ಲ, ಅವರ ಅನಿಸಿಕೆಗಳನ್ನ ಹೇಳಿದರೆ ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಈಗ ತನ್ವೀರ್ ಸೇಠ್ ಅವರು ಮಾನ್ಯ ಸದಸ್ಯರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸುವ ಅಗತ್ಯ ಇಲ್ಲ. ನಾನು ಉತ್ತರ ಕೊಡ್ತೇನೆ. ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಮಾತಾಡಿರುವಂತಹ ವಿಚಾರ ಸದನಕ್ಕೆ ಮಾಹಿತಿ ಕೊಡುವಂಥದ್ದು ನನ್ನ ಜವಾಬ್ದಾರಿ. ಅವರು ಉತ್ತರ ಕೊಡ್ತಾರೆ. ಮತ್ತೆ ರವಿ 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 ಒಂದೇ ನಿಮಿಷ ಅರವಿಂದ್, ನೋವಲ್ಲಿರೋರಿಗೆ ಬರೆ ಎಳ್ದಂಗೆ ಮಾತಾಡ್ದಂಗೆ ಅಂತ ಅನ್ಸುತ್ತೆ. ಪಾಪ ಅವ್ರು ಮಂತ್ರಿ ಸ್ಥಾನ ಕಳ್ಕೊಂಡು ನೋವಲ್ಲಿದ್ದಾರೆ. ನೀವು ಅವರಿಗೆ ಬರೆ ಏನೋ ಸಮಾಧಾನ ಮಾಡ್ಕೊಳ್ತೀರ, ಉತ್ತರ ಹೇಳಿ. ನನಗೆ ಗೊತ್ತಿದೆ, ನನಗೆ ಮಂತ್ರಿ ಮಾಡಿಲ್ಲ ಅನ್ನೋದು ಸದನಕ್ಕೆ ಗಮನಕ್ಕೆ ತರ್ತಾ ಇದ್ದಾರೆ. ಜವಾಬ್ದಾರಿ ಇದೆ, ಜವಾಬ್ದಾರಿ ಇದೆ. ಸಭಾಧ್ಯಕ್ಷರು, ಮಾನ್ಯ ಸದಸ್ಯರು, ಮಂತ್ರಿಗಳೇ ನಾವು ಕೇಳಿರ್ತಕ್ಕಂಥದ್ದು ಅವ್ರು ಉತ್ತರ ಕೊಡ್ತಾ ಇದಾರೆ ಅಂತ. ಅವ್ರು ಉತ್ತರ ಕೊಟ್ಟಿಲ್ಲ. ಅರವಿಂದ್ ಮಾಹಿತಿ ಕೊಡ್ತಾ ಇದ್ದಾರೆ. ಮಂತ್ರಿಗಳಾಗಿದ್ರು ಅನಿಸಿಕೆಗಳನ್ನ ಹೇಳಿದ್ದಾರೆ, ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲ, ಒಂದು ನಿಮಿಷ ಮಂತ್ರಿಗಳು ಹೇಳ್ಬಿಡ್ಲಿ ನನಗೆ. ಮನೆ ಸಭಾಧ್ಯಕ್ಷರೇ, ಮಂತ್ರಿಗಳೇ ಉತ್ತರ ಕೊಡ್ತಾರೆ. ನಾನಿಲ್ಲಿ ಹೇಳ ಬಯಸೋದು ಏನಂದ್ರೆ, ಈಗ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. 58 ಕಾಲೇಜುಗಳಲ್ಲಿ ಸಂಖ್ಯಾಬಲ ಇಲ್ಲ ಅಂತ ಹೇಳಿ ಈಗ ನೀವು ಮುಚ್ಚಕ್ಕೆ ಹೋಗೋದಂತ ಸಂದರ್ಭದಲ್ಲಿ ಸಮಸ್ಯೆಗಳಾಗುತ್ತೆ.
ಈಗಾಗಲೇ ನಾವು ತೀರ್ಮಾನ ತಗೊಂಡಿರೋದ್ರಿಂದ ಸಂಖ್ಯೆ ಬಲ ಎಲ್ಲಿದೆ ಆ ಸಂಖ್ಯೆ ಬಲ ಆಧಾರದ ಮೇಲೆ ನಾವು ಅಲ್ಲಿ ಮೇಲ್ದರ್ಜೆಗೇರಿಸುವಂತ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ ಸ್ಪಷ್ಟವಾದಂತ ಮಾರ್ಗಸೂಚಿಯನ್ನು ಕೊಟ್ಟು ನೀವು ಎಲ್ಲ ಶಾಸಕರು ಅಥವಾ ಎಲ್ಲ ಕ್ಷೇತ್ರಗಳು ಇರುವಂತ ಮಾಹಿತಿಯನ್ನು ತರಿಸಿಕೊಂಡು ತೀರ್ಮಾನ ತಗೊಳ್ಳಿ. ಹಾ. ಮಾನ್ಯ ಶಾಸಕರಾದಂತ ಅವ್ರ ಅನಿಸಿಕೆಗಳನ್ನ ಹೇಳಿದ್ದಾರೆ ಯತ್ನಾಳ್ ಅಲ್ಲಲ್ಲ, ಅವ್ರ ಅನಿಸಿಕೆಗಳನ್ನ ಹೇಳಿದರೆ ಮಂತ್ರಿಗಳಿದ್ದಾರೆ, ಮಂತ್ರಿಗಳು ಉತ್ತರ ಕೊಡ್ತಾರೆ. ಈಗ ತನ್ವೀರ್ ಸೇಠ್ ಅವರು ಮಾನ್ಯ ಸದಸ್ಯರು ಹೇಳಿರೋದನ್ನ ತಪ್ಪಾಗಿ ಅರ್ಥೈಸುವ ಅಗತ್ಯ ಇಲ್ಲ. ನಾನು ಉತ್ತರ ಕೊಡ್ತೇನೆ. ಸನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರು ಮಾತಾಡಿರುವಂತಹ ವಿಚಾರ ಮಾನ್ಯ ರವಿ ಅವರೇ,